ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್, ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಇಷ್ಟು ರಾತ್ರಿಯಲ್ಲಿ ಮಾಯಾ ಎಲ್ಲಿ ಹೋದ್ಲು? ಬಾಗಿಲು ಬೇರೆ ತೆರೆದಿದೆ, ಹಾಗೇನೇ ಸೆಕ್ಯೂರಿಟಿ ಗಾರ್ಡ್ ಕೂಡ ಇಲ್ಲ. ಹಾಗಾದ್ರೆ ಮಾಯಾನೇನಾದರೂ ಕಿಡ್ನಾಪ್ ಮಾಡಿದ್ನಾ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಅನುಮಾನ ಹೆಚ್ಚಾಯಿತು ಗೀತಾ ಹಾಗೂ ಮಹೇಶ್ಗೆ. ಮಹೇಶ್ ಜೇಬಿನಿಂದ ಫೋನ್ ತೆಗೆದ. ಇನ್ನೇನು ಫೋನ್ ಮಾಡೋಣ ಪೊಲೀಸರಿಗೆ ಅನ್ನುವಷ್ಟರಲ್ಲಿ, ಗೀತಾ, ಪೊಲೀಸ್ಗೆ ಫೋನ್ ಮಾಡಲೇನಾ? ನನಗೆ ತುಂಬ ಭಯ ಆಗ್ತಾ ಇದೆ ಕಣೆ. ಹೀಗೆ ಮಹೇಶ್ ಗೀತಾನ್ ಮುಂದೆ ಹೇಳಿದ. ಗೀತಾ ಏನು ಮಾತಾಡಲೇ ಹುಚ್ಚರಂತೆ ಮನೆಯಿಂದ ಹೊರಗೆ ಹೋಗಲು ಶುರು ಮಾಡ್ತಾಳೆ. ಗೀತಾ 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 ಎಲ್ಲಿ ಓಡೋಗ್ತಾ ಇದೀಯಾ? ನಿಲ್ಲು ನಿಲ್ಲು. ಹುಚ್ಚರಂತೆ ಓಡ್ತಾ ಇದ್ದಾಳೆ ಗೀತಾ. ಆ ಕಡೆ ಈ ಕಡೆ ರೋಡ್ನಲ್ಲಿ ನೋಡ್ತಾ ಇದ್ದಾಳೆ ಮಗಳಿದ್ದಾಳ ಅಂತ. ಮಾಯಾ ಮಾಯಾ ಮಗಳೇ, ಗೀತಾ ಗೀತಾ ನಿಲ್ಲು. ಗೀತಾ ಎಷ್ಟು ಕೂಗಿದ್ರು ಗೀತಾ ನಿಲ್ತಾನೇ ಇಲ್ಲ. ಒಂದೇ ಸೊನ್ನೆ ಓಡ್ತಾನೇ ಇದ್ದಾಳೆ. ಅವಳ ಹಿಂದೆ ಮಹೇಶನು ಕೂಡ ಓಡ್ತಾ ಬಂದ ಗೀತಾನ್ ಹಿಂದೆ. ಮಾಯಾ ಮಗಳೇ ಮಗಳೇ. ಮಾಯಾ ಎಲ್ಲೋದಳು? ಗೀತಾ ಗೀತಾ. ಮಹೇಶ್ ಓಡ್ಕೊಂಡು ಬಂದು ನೋಡ್ತಾನೆ. ಆ ಕಡೆ ಈ ಕಡೆ ಆ ಕಡೆ ಗೀತಾ ಕಾಣ್ತಾನೇ ಇಲ್ಲ. ಆ ಕಡೆ ನೋಡಿ ಈ ಕಡೆ ನೋಡಿ ಅಂತೂ ಇಂತ ಗೀತಾ ಕಂಡೇ ಬಿಟ್ಲು. ಸರಿ, ಗೀತಾ ಕಣ್ಣಲ್ಲ ಅಂತ ನೋಡಿದ್ರೆ ಗೀತಾ ಡಸ್ಟ್ಬಿನ್ ಮುಂದೆ ನಿಂತ್ಕೊಂಡಿದ್ದಾಳೆ. ಗೀತಾ ಏಕೆ ರೋಡಿನ ಮೇಲಿರೋ ಡಸ್ಟ್ಬಿನ್ ಒಳಗಿನ ಕಸಾನ ಈ ತರ ಕಿತ್ತಿಸಿದ್ದಾಳೆ? ಏನಾಗಿರ್ಬೇಕು ನನ್ನ ಗೀತಾಗೆ ಅಂತಾನೆ ಮಹೇಶ್. ಓಡಿಕೊಂಡು ಬಂದು ನೋಡ್ತಾನೆ ಮಹೇಶ್. ಗೀತಾ ಹುಚ್ಚರಂತೆ ಡಸ್ಟ್ಬಿನ್ ಅಲ್ಲಿರುವಂತ ಕಸಗಳನ್ನ ಆ ಕಡೆ ಈ ಕಡೆ ಎಸೆದು ಹಾಕ್ತಾ ಇದ್ಲು. ಗೀತಾ, ಏ ಗೀತಾ. ಮಾಯಾ ಇಲ್ಲಿದೆಯಾ? ನಾನಿನ್ನ ಬೇಗ ಹುಡುಕ್ಬಿಡ್ತೀನಿ. ನಿಮ್ಮಮ್ಮ ಬಂದಿದ್ದಾಳೆ ಗೊತ್ತಾ? ಗೀತಾ, ಏ ಗೀತಾ. ನನ್ನ ಮಗಳು ಮಾಯಾನ ನಾ ಹುಡುಕ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ. ಗೀತಾಳ ಕಣ್ಣುಗಳು ಕೆಂಪಗೆ ಆಗ್ಬಿಟ್ಟಿದ್ವು. ಒಮ್ಮೆ ನಗ್ತಾಳೆ, ಒಮ್ಮೆ ಅಳ್ತಾಳೆ. ಬೇರೆ ಬೇರೆ ಧ್ವನಿಗಳಿಂದ ಗೀತಾ ನಗ್ತಾ ಇದ್ಲು. ಅವಳನ್ನು ನೋಡಿದ್ರೆ ಮಹೇಶನ್ಗೆ ಅನಿಸ್ತಿತ್ತು ಯಾವುದೋ ಒಂದು ಭೂತ ಇದು ಅಂತ. ಮಾಯಾ ಮಾಯಾ ಮಗಳೇ, ಎಲ್ಲಿದೀಯಾ? ಎಲ್ಲಿ ಮುಚ್ಚಿಕೊಂಡು ನೋಡ್ತಾ ಇದೀಯಾ ನನ್ನ? ಬಾ ಮಗಳೇ, ನಿಮ್ಮಮ್ಮ ಬಂದಿದ್ದಾಳೆ. ಬಾ ಬಾ ಮಾಯಾ. ಮಹೇಶ್ ಗೀತಾಳನ್ನು ನೋಡಿ ತುಂಬ ಭಯಗೊಂಡ. ಗೀತಾಳ ಹತ್ರ ಹೋಗಬೇಕು ಅಂತ ಮಹೇಶ್ ಹೋಗ್ತಾನೆ. ಆದರೆ ಗೀತಾ ಮಾತ್ರ ತಪ್ಪಿಸ್ಕೊಂಡು ಮತ್ತೆ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಗೀತಾ ಓಡುವುದನ್ನು ನೋಡಿ ಮಹೇಶನ ಎದೆ ಬಿಡ್ತಾ ಜಾಸ್ತಿನೇ ಆಯಿತು. ಗೀತಾ ಓಡಿ ಹೋಗುವುದನ್ನು ನೋಡಿ ಮಹೇಶನು ಕೂಡ ಗೀತಾಳ ಹಿಂದೆ ಓಡ್ತಾ ಹೋದ. ಗೀತಾ ಗೀತಾಳನ್ನು ಹುಡುಕಿಕೊಂಡು ಓಡಿಕೊಂಡು ಬರ್ತಾನೆ ಮಹೇಶ್. ನೋಡ್ತಾನೆ ಗೀತಾ ಆ ಕಡೆ ಈ ಕಡೆ ಎಲ್ಲೂ ಕಾಣ್ತಾ ಇಲ್ಲ. ಮಹೇಶ್ ಹೆಂಡತಿಯನ್ನು ಹುಡುಕಿ ಹುಡುಕಿ ಸುಸ್ತಾಗಿ ಹೋಗ್ಬಿಟ್ಟಿದ್ದ. ಗೀತಾ ಕಾಣೆಯಾಗಿರುವುದನ್ನು ನೋಡಿ ಹೆದರಿಕೊಂಡ ಮಹೇಶ್ ತನ್ನ ಫೋನನ್ನು ತೆಗೆದುಕೊಂಡು ಯಾರಿಗೋ ಫೋನ್ ಮಾಡ್ದ. ಯಾರಿಗೆ ಮಾಡಿರಬೇಕು ಮಹೇಶ್ ಫೋನ್ನ? ಮುಂದಿನ ವಿಡಿಯೋದಲ್ಲಿ ಪ್ಲೀಸ್ ನೋಡಿ. ನಮ್ಮ ವಿಡಿಯೋಗಳನ್ನು
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಪ್ಲೀಸ್.